ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ PRS. ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಗಿರೀಶ್ ಮಠಂಡ್ ಅವರು ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿಂದ ಜಾಯ್ನ್ ಆಗಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಈ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಒಂದು ದೊಡ್ಡ ಒಂದು ಕ್ರಾಂತಿಯನ್ನೇ ರಾಜ್ಯ ಸರ್ಕಾರದಿಂದ ಹೊರಗೆ ಬಂದಿದೆ. ಸುಗ್ರೀವಾಜ್ಞೆಯನ್ನು ಹೊರತರುವಂಥ ಒಂದು ಘಟ್ಟದಲ್ಲಿ ಈಗ ತಮ್ಮ ಹೋರಾಟ ಹೇಗಿರ್ತದೆ, ತಮ್ಮ ಒಂದು ಇದರ ಬಗ್ಗೆ ಮುಂದಿನ ಹೆಜ್ಜೆ ಹೇಗಿರ್ತದೆ ಅಂತ. ಈಗ ತಾವು ಕೂಡ ಗಮನಿಸ್ತಾ ಇದ್ರಿ, ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ಈ ಮೀಟರ್ ಬಡ್ಡಿ ದಂಧೆ ಹೆಸರಿನಲ್ಲಿ ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಏನು ಜನರ ಶೋಷಣೆಯನ್ನ ಮಾಡ್ತಾ ಬಂದ್ರು. ನಿರಂತರವಾಗಿ 30 ವರ್ಷದಿಂದ 1996 ಇಂದ ಯಾರಿಗೂ ಕೂಡ ಆ ಶೋಷಣೆಯನ್ನ ಪ್ರಶ್ನೆ ಮಾಡುವಂತ ಧೈರ್ಯನೇ ಇದ್ದಿದ್ದಿಲ್ಲ. ಈ ಸೌಜನ್ಯ ಹೋರಾಟದ ಕಾರಣದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನೋ ಒಂದು ನೇತೃತ್ವ ವಹಿಸಿಕೊಂಡು ಗಟ್ಟಿ ಧ್ವನಿಯಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ನಾ ಥ್ಯಾಂಕ್ಸ್ ಹೇಳ್ಬೇಕು. ಫಸ್ಟ್ ನಿಮ್ಮ ಕಾರ್ಕಳದಲ್ಲಿ ಮತ್ತೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನೇ ಅದರ ವಿರುದ್ಧ ಧ್ವನಿ ಪ್ರಾರಂಭ ಆಗಿದ್ದು ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಿಸಿದೆ. ನಮ್ಮ ಇಡೀ ಸೌಜನ್ಯ ಹೋರಾಟಗಾರರ ಒಂದು ಶ್ರಮ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಸೌಜನ್ಯಳ ಶಕ್ತಿ ಅಂತಾನೆ ಹೇಳ್ಬೋದು. ಇವತ್ತೇನಾಗಿದೆ, ನಮ್ಮ ಈ ಉತ್ತರ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ಎಲ್ಲರೂ ಕೂಡ ಏನಂತ ಹೇಳಿದ್ರೆ ನೋವನ್ನ ಅನುಭವಿಸ್ತಾ ಇದ್ರು. ಇನ್ನೂ ಶೋಷಣೆ ಆಗ್ತಾ ಇದೆ ಅಂತ. ಆದ್ರೆ ಅದನ್ನ ಪ್ರಶ್ನೆ ಮಾಡುವಂತಹ ಧೈರ್ಯ ಇದ್ದಿದ್ದಿಲ್ಲ. ನಿರಂತರ ಜಾಗೃತಿಯ ಫಲದಿಂದ ನಾವು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ, ಜಾಗೃತರಾಗಿ ಜನಸಾಮಾನ್ಯರೇ ಎದ್ದೇಳು ಮಂಜುನಾಥ ಅಂತ ಹೇಳಿ. ಅಂದ್ರೆ ಮಂಜುನಾಥ ಸ್ವಾಮಿಯ ಭಕ್ತರೇ ನಾವೆಲ್ಲರೂ ಕೂಡ. ಇವ್ರು ಏನ್ ಮಾಡ್ತಾ ಇದಾರೆ ಪ್ರಶಾಂತ, ಈ ಏನು ಸಂಘಗಳನ್ನ ಮಾಡಿದಾರಲ್ಲ, ಸ್ವಸಹಾಯ ಗುಂಪುಗಳು ಅಂತ ಮಾಡ್ಕೊಂಡು, ಅವರೆಲ್ಲ ಯಾರು ಅಂತ ಹೇಳಿದ್ರೆ ಅವರೆಲ್ಲ ಮಂಜುನಾಥ ಸ್ವಾಮಿಯ ಭಕ್ತರೇ. ನಮ್ಮನ್ನು ನಿಮ್ಮನ್ನು ಸೇರಿಸಿ ಇವರು ಯಾರು ಸ್ವಾಮಿಯ ಮೇಲೆ ಭಕ್ತಿಯನ್ನ ಇಟ್ಟು ಸಂಘಗಳನ್ನ ರಚನೆ ಮಾಡಿದ್ರು, ಅವ್ರ ಮೇಲೇನೆ ಶೋಷಣೆ, ಅವ್ರ ಮೇಲೇನೆ ದಬ್ಬಾಳಿಕೆ, ಅವರ ರಕ್ತ ಹೀರುವಂತಹ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ರು. ಇವರ ಜೊತೆಗೆ ಇವರು ಕಲಿಸಿದಂತಹ ಒಂದು ಏನು ಹಾಕಿದಂತಹ ಬುನಾದಿ ಏನಿದೆ, ಬಿತ್ತಿದ ವಿಷ ಬೀಜದಿಂದ ಇನ್ನೂ ಅನೇಕ ಮೈಕ್ರೋ ಫೈನಾನ್ಸ್ ಗಳು ನಾಯಿ ಕೊಡೆ ತರ ಇಡೀ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ತಲೆ ಎತ್ಕೊಂಡು ಬಿಟ್ಟಿದ್ದಾವೆ. ಆಲ್ಮೋಸ್ಟ್ ಆಲ್ ಈ ಮೈಕ್ರೋ ಫೈನಾನ್ಸ್ ಏನ್ ಮಾಡ್ತಾ ಇದಾರೆ, ಅವ್ರೆಲ್ರು ಕೂಡ ಇಲ್ಲಿನೇ ಟ್ರೈನಿಂಗ್ ತಗೊಳ್ಳೋರು. SKDRDP ಧಾರವಾಡ ಹೆಡ್ ಕ್ವಾರ್ಟರ್ ಇದೆ, ಅಲ್ಲಿನೇ ಟ್ರೈನಿಂಗ್ ತಗೊಳ್ತಾರೆ. ಯಾವ ರೀತಿ ವಸೂಲಿ ಮಾಡಬೇಕು, ಯಾವ ರೀತಿ ಸೈಕಾಲಜಿಕಲ್ ಪ್ರೆಷರ್ ಹಾಕ್ಬೇಕು, ಮ್ಯಾನಿಪುಲೇಷನ್ ಹೆಂಗ್ ಮಾಡಬೇಕು ಗುಂಪುಗಳನ್ನ, ಎಲ್ಲವನ್ನು ಕೂಡ ಇವರೇ ಟ್ರೈನಿಂಗ್ ಮಾಡಿ ಒಂದು ದೊಡ್ಡ ವಿಷದ ಜಾಲವನ್ನೇ ಮಾಡಿಬಿಟ್ಟಿದ್ದಾರೆ. ಈಗ ಅದು ಅಂತ್ಯವಾಗುವಂತ ಸಮಯ ಬಂದಿದೆ. ಈಗ ಕೆಲವೊಂದು ರಾಜಕಾರಣಿಗಳಿರ್ಬೋದು ಅಥವಾ ಕೆಲವೊಂದು ಇದ್ರ ಬಗ್ಗೆ ಮಾತಾಡ್ತಾ ಇರುವುದು, ಇದು ಮೈಕ್ರೋ ಫೈನಾನ್ಸ್ ಅಲ್ಲ, ಇದು ಮೈಕ್ರೋ ಫೈನಾನ್ಸ್ ರೀತಿ ಅಲ್ಲ ಅಂತ, ಅದನ್ನ ಒಂದು ರೀತಿ ಮಾಡೋ ರೀತಿಯಲ್ಲಿ ಒಂದು ರೀತಿ ಇದು ಮಾಡ್ತಾ ಇದ್ರಲ್ಲ, ಅದು ಯಾಕೆ ಅಂತ. ಅಲ್ಲ, ಅವ್ರು ಹೇಳೋದು ಕರೆಕ್ಟ್ ಇದೆಯಲ್ಲ, ಅದು ಮೈಕ್ರೋ ಫೈನಾನ್ಸ್ ಅಲ್ವೇ ಅಲ್ಲ, ಅದು ಶುದ್ಧ ಮೀಟರ್ ಬಡ್ಡಿ ದಂಧೆ ಅದು. ಈಗ ವೈನ್ ಶಾಪಿಗೆ ಅಂತ ಹೇಳಿ ಬೇರೆ ಬೇರೆ CL9 CL7 ಲೈಸೆನ್ಸ್ ಇರ್ತದೆ. ಇದು ಯಾವ್ದು ಲೈಸೆನ್ಸ್ ಇಲ್ಲೇ ಮಾರೋರ್ಗೆ ಏನಂತ ಹೇಳ್ತೀರಿ ಹೇಳಿ ನೀವು? ಬಟ್ಟಿ ಸರಾಯಿ ದಂಧೆ ಅಂತಾನೆ ಹೇಳ್ಬೋದು ಇದನ್ನ. ಇವ್ರಿಗೆ ಯಾವ ಮಾಡೆಲ್ ನಲ್ಲಿ ಇವ್ರು ಕೆಲಸ ಮಾಡ್ತಾ ಇಲ್ಲ. ಆಕ್ಚುಲಿ ಇವ್ರು ಹೇಳೋದು, ಈಗ ಮುಂಚೆ ಮೈಕ್ರೋ ಫೈನಾನ್ಸ್ ಅಂತ ಇವರೇ ಹೇಳಿದ್ದಾರೆ, ನೀವು ಕೂಡ ನೋಡಿರ್ತೀರಿ, ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಇದು ಮೈಕ್ರೋ ಫೈನಾನ್ಸ್, ನಮ್ದು ಕಿರು ಆರ್ಥಿಕ ಏನು ಮೈಕ್ರೋ ಫೈನಾನ್ಸ್ ಅಂತ ಇವರು ಪರಮ ಪೂಜ್ಯ ಅಂತ ಅನ್ಸ್ಕೊಂಡವ್ರು ಹೇಳಿದ್ದಾರೆ. ಯಾವಾಗ ಕ್ರಿಮಿನಲ್ ರಿಟ್ ಪಿಟಿಷನ್ ಶುರು ಆಯ್ತು ಅವ್ರ ಮೇಲೆ, ಸೊ ಅವ್ರ ಹೆಸರನ್ನ ಚೇಂಜ್ ಮಾಡಿಬಿಟ್ರು. ಚೇಂಜ್ ಮಾಡಿ BC ಏಜೆಂಟ್ ಅಂತ ಅಂತಾರೆ. BC ಅಂದ್ರೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್. ಅವರು ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಇರ್ತದೆ ಅದೇ ರೇಟ್ ಅಲ್ಲಿ ನೇರವಾಗಿ ಕೊಡಿಸ್ಬೇಕು ಯಾವತ್ತಿಗೂ BC ಏಜೆಂಟ್ ಆದವ್ರು. ಇವರು ತಮ್ಮ ಟ್ರಸ್ಟಿಗೆ ಹಾಕಿಸ್ಕೊಂಡು ಬ್ಯಾಂಕಿಂದ ಒಂದು 4% ಅಲ್ಲಿ ತಗೊಂಡು ಜನಗಳಿಗೆ ಒಂದು 20-40%, ಇನ್ನೂ ಜಾಸ್ತಿನೇ ಇದೆ. ನಾನು 40% ಅಂದ್ರೆ ಕಡಿಮೆ ಆಗುತ್ತದು, ಇನ್ನೂ ಜಾಸ್ತಿನೇ ಇದೆ ಅದು. ಸೊ ಎಲ್ಲ ಇವರು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡಿ ಅಂದ್ರೆ ನಿಯಮಾವಳಿಗಳನ್ನ, RBI ನಿಯಮಾವಳಿಗಳನ್ನ, ಬ್ಯಾಂಕಿಂಗ್ ನಿಯಮಾವಳಿಗಳನ್ನ
ಗಾಳಿಗೆ ತೂರಿ, ಇವ್ರಿಗೆ ಯಾವ್ದು ನಿಯಮನೇ ಇಲ್ಲ ಪ್ರಶಾಂತ. ಈಗ ಯಾವ ಲೈಸೆನ್ಸ್ ಇಲ್ಲ ಇವ್ರಿಗೆ. ಖಾಸಗಿ ಚಾನಲದ ಒಂದು BTVಯಲ್ಲಿ ಇತ್ತೀಚೆಗೆ ಸುಗ್ರೀವಾಜ್ಞೆ ತರಲು ಸರ್ಕಾರ ಹಿಂದೇಟಾಗ್ತಾ ಇರೋ ಕಾರಣ ಅಂತ ಒಂದು ಸುದ್ದಿಯನ್ನ ಮಾಡ್ತು. ಹಾ ಹಾ ಅಂದ್ರೆ ಅದ್ ನೋಡಿ, ಅದು ಕಾರಣ ಇರ್ಬೋದು, ಬಟ್ ಮೇಜರ್ ಏನಂತ ಹೇಳಿದ್ರೆ ಇದೊಂದು ಅಲ್ಲ, ಈ ಸಂಘವೇ ಕಾರಣನ ಸುಗ್ರೀವಾಜ್ಞೆ ತರಲು ಇಂಥ ಸಂಘದಿಂದ ತಡ ಆಗ್ತಾ ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಸರ್ಕಾರ ಹಿಂದೇಟಾಗ್ತಾ ಇದೆ ಅನ್ನುವಂತ ಒಂದು ಸುದ್ದಿಯನ್ನ ಮಾಡ್ತು. ಇಲ್ಲ 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 ಇಲ್ಲ, ನನಗೆ ತಿಳಿದ ಮಟ್ಟಿಗೆ ಅವ್ರನ್ನ ರಕ್ಷಣೆ ಮಾಡೋದಕ್ಕಲ್ಲ. ಆದ್ರೆ ಇಲ್ಲಿ ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕಾನೂನುಬದ್ಧವಾಗಿನೇ ನಡೆಸ್ತಾ ಇದಾವೆ ಕೆಲವೊಂದಿಷ್ಟು ಮೈಕ್ರೋ ಫೈನಾನ್ಸ್. ಹಾ. RBI ನಿಯಮದ ಪ್ರಕಾರ ಹಾ. ಯಾರು ಕಾನೂನು ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಒಂದ್ ನಿಮಿಷ, ಯಾರು ಕಾನೂನು ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ತೊಂದರೆ ಆಗ್ಬಾರ್ದು, ಅಂದ್ರೆ ಬ್ಯಾಂಕಿಂಗ್ ನಿಯಮದ ಪ್ರಕಾರ. ಆ ನಂತರ ಇವರು ಕೂಡ ಸುಮಾರು ಒತ್ತಡಗಳನ್ನ, ಯಾಕಂದ್ರೆ ಒಂದು ದೊಡ್ಡ ಜಾಲ ಇದೆ ಇದು. ಒಂದು ವಾರಕ್ಕೆ 1000 ಕೋಟಿ ರೂಪಾಯಿ ಆದಾಯ ಇರುವಂತಹ ಬಿಸ್ನೆಸ್ ಇದು. ಅವರು ಇನ್ನೇನಾದ್ರೂ ಕಾನೂನು ಹಾಕಬಾರ್ದು, ಮತ್ತೆ ಎಲ್ಲೂ ಕೂಡ ಮುಂದೆ ಬರುವಂತ ದಿನದಲ್ಲಿ ಕಾನೂನಿನ ತೊಡಕು ಆಗ್ಬಾರ್ದು, ತೊಂದರೆ ಆಗ್ಬಾರ್ದು ಅಂತ ಕೇರ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಅದ್ರ ಸಲ ಡಿಲೇ ಆಗಿದೆ. ಬಟ್ ವೆರಿ ಶಾರ್ಟ್ಲಿ, ಇವತ್ತು ನಾಳೆ ಎನಿ ಟೈಮ್ ಈಗ ರಾಜ್ಯಪಾಲರಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ರಾಜ್ಯಪಾಲರದ ಒಂದು ಕನ್ಸೆಂಟ್ ಸಿಕ್ಕ ಮೇಲೆ ಅದು ಆರ್ಡಿನೆನ್ಸ್ ಕ್ಲಿಯರ್ ಆಗುತ್ತೆ. ಅಲ್ಲೇನ್ ತೊಂದರೆ ಆಗ್ತಾ ಇದೆ ನಿಮ್ಗೆ ಮಾತಾಡ್ಲಿಕ್ಕೆ? ಯಾರು ತೊಂದರೆ ಆಗ್ತಾ ಇದೆಯಾ? ಇಲ್ಲ ಇಲ್ಲ, ಇದು ನಾವು ಅನೌನ್ಸ್ಮೆಂಟ್ ಇದೆ, ಅನೌನ್ಸ್ಮೆಂಟ್ ಇದೆ. ಏನ್ ತೊಂದರೆ ಇಲ್ಲಲ್ಲ? ಏನ್ ತೊಂದರೆ ಇಲ್ಲ, ಮುಂದುವರಿಸಿ. ಈಗ ನೀವ್ ಹೇಳಿದ್ರಿ, ಇದು ಈಗ ಮೈಕ್ರೋ ಫೈನಾನ್ಸ್ ಇದ್ದದನ್ನ ಅವರು BC ಟ್ರಸ್ಟ್ ಆಗಿ ಹೆಸರನ್ನ ಬದಲಾಯಿಸಿಕೊಂಡು ಇನ್ನೊಂದು ರೂಪದಲ್ಲಿ ಬಂದಿದ್ದಾರೆ ಅನ್ನೋದನ್ನ ನೀವು ಹೇಳಿದ್ರಿ. ಈಗ ಅದು ಯಾವುದೇ ಕಾನೂನಾತ್ಮಕ ಅಥವಾ ಯಾವುದೇ ಇದ್ರಲ್ಲಿ ಇಲ್ಲ, ಅದೊಂದು ರೀತಿಯ ಕಳ್ಬಟ್ಟೆ ಸಾರಾಯಿ ಮಾಡೋ ರೀತಿಯ ಅಂದ್ರೆ ಕೆಟ್ಟ ದಂಧೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ಪುರಾವೆಗಳು ಹೋರಾಟಗಾರರ ಹತ್ರ ಇದೆಯಾ ಅಂತ? ಹೌದು, ನಾವು ಅನೇಕ RTL ನಾವು ಕೇಳಿದೀವಲ್ಲ. ಕಾಸರಗೋಡ್ನಲ್ಲಿ ಒಂದು ನಮ್ಮ ಜಸ್ಟಿಸ್ ಫಾರ್ ಸೌಜನ್ಯ ಟೀಮ್ ನವರು ಕೂಡ ಕೇಳಿದ್ದಾರೆ RBI ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಇವ್ರಿಗೆ ಯಾವುದೇ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ನಾವು ಕರ್ನಾಟಕದಲ್ಲಿ ಕೂಡ ಕಳೆದ ವರ್ಷ ಕೇಳಿದ್ವಿ. ಆ ನಂತರ ಒಂದು 4-5 ವರ್ಷದ ಹಿಂದೆ ರಂಜನ್ ರಾಯರು ಕೂಡ ಕೇಳಿದ್ರು RBIಗೆ, ಇದಕ್ಕೆ ಏನಾದ್ರು ಲೈಸೆನ್ಸ್ ಇದೆಯಾ ಅಂತ. ಯಾವುದೇ ಲೈಸೆನ್ಸ್ ಇಲ್ಲ. ಆ ನಂತರ ಕರ್ನಾಟಕದಲ್ಲಿ ಲೇವಾದೇವಿ ಕಾನೂನು ಪ್ರಕಾರ ಇವ್ರು ಏನಾದ್ರು ಲೈಸೆನ್ಸ್ ತಗೊಂಡಿದ್ದಾರೆ ಅಂತಾನು ಕೂಡ ನಾವು ಕೇಳಿದ್ವಿ. ಅವಾಗೂ ಕೂಡ ಅಂದ್ರೆ ನಾವಂದ್ರೆ ನಮ್ ಟೀಮ್ ಕೇಳಿತ್ತು. ಅವಾಗ್ಲೂ ಕೂಡ ಇದಕ್ಕೆ ಯಾವುದೇ ಸೋಮನಾಥ್ ನಾಯ್ಕರು ಕೂಡ ಕೇಳಿದ್ರು, ಇದಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ ಅಂತಾನೆ ಮಾಹಿತಿ ಹಕ್ಕಿನ ಮುಖಾಂತರನೇ ಅವರು ಸರ್ಕಾರ ಉತ್ತರ ಕೊಟ್ಟಿದೆ. ಸೊ ಇವ್ರ ಹತ್ರ ಯಾವುದೇ ಲೈಸೆನ್ಸ್ ಇಲ್ಲ, ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ. ಇಟ್ ಇಸ್ ನಾಟ್ ಅ ರಿಜಿಸ್ಟರ್ಡ್ ಬಾಡಿ. ಅಂದ್ರೆ ಬೆಳ್ತಂಗಡಿಯಲ್ಲಿ ಇಷ್ಟೇ ರಿಜಿಸ್ಟರ್ ಆಗಿದೆ ಹೊರತು, ಬೆಳ್ತಂಗಡಿಯಲ್ಲಿ ರಿಜಿಸ್ಟರ್ ಆದ್ರೆ ಬೆಳ್ತಂಗಡಿಯಲ್ಲಿ ಅವರು ಕಾರ್ಯ ನಿರ್ವಹಿಸಬೇಕಲ್ಲ. ಯಾವಾಗ ನೀವು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತೀರಿ, ಕೋಲಾರಕ್ಕೆ ಹೋಗ್ತೀರಿ, ಬೀದರ್ಗೆ ಹೋಗ್ತೀರಿ, ಅಲ್ಲಿನೂ ಕೂಡ ರಿಜಿಸ್ಟ್ರೇಷನ್ ಆಗ್ಬೇಕಲ್ಲ. ಇವ್ರಿಗೆ ನೋಡಿ, ಇವ್ರಿಗೆ ಕಾನೂನಿನ ಬಗ್ಗೆ ಭಯ ಇಲ್ಲ, ಅಸಡ್ಡೆ ಇದೆ. ತಾವು ಮಾಡಿದ್ದೇ ಕಾನೂನು ಹೆಂಗ್ ಬೇಕಂಗ್ ಉಲ್ಲಂಘನೆ ಇಷ್ಟು ದಿನ ನಡ್ಕೊಂಡು ಬಂದ್ಬಿಡ್ತು 30 ವರ್ಷದಿಂದ. ಆದ್ರೆ ಈಗ ಅದು ನಡೆಯೋದಿಲ್ಲ, ಅವ್ರ ಆಟ ನಡೆಯೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆ ಮಾಡೋರಿದ್ದಾರೆ, ಜನಸಾಮಾನ್ಯರೆದ್ದಿದ್ದಾರೆ. ಮಂಜುನಾಥ ಸ್ವಾಮಿ ಭಕ್ತರೇ ಇವರು ಮಾಡುವ ಈ ಟ್ರಸ್ಟ್ನವರು, ಟ್ರಸ್ಟ್ ಏನಿದೆ ಅಲ್ಲ, ಅವರು ಮಾಡುವ ಒಂದು ದಬ್ಬಾಳಿಕೆಯಿಂದ ರೋಸಿ ಹೋಗಿ ತಿರುಗಿ ಬಿದ್ದಿದ್ದಾರೆ. ಈಗ ಕುಂದಾಪುರದಲ್ಲಿ ಸಹ ಈ ಬಗ್ಗೆ ಬಹಳ ಕೂಗುಗಳು ಕೇಳಿ ಬರ್ತಾ ಇದೆ. ಕುಂದಾಪುರದಲ್ಲಿ ಇತ್ತೀಚೆಗೆ ಒಂದು ಕೇಸ್ ಮತ್ತೆ ಪ್ರಕರಣ ಸಹ ನಡೀತು. ಆ ಬಗ್ಗೆ ಹೇಳೋದಾದ್ರೆ, ನಿನ್ನಿಲ್ದೆ ಮೊನ್ನೆ ಉಡುಪಿ ಜಿಲ್ಲೆಯಲ್ಲಿ 6 ಜನ ಪ್ರಮುಖ ಸಿಬ್ಬಂದಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. 6 ಜನ ಪ್ರಮುಖ ಸಿಬ್ಬಂದಿಗಳು ರೋಸಿ ಹೋಗಿ ಬೇಜಾರಾಗಿ. ಯಾಕಂತ ಹೇಳಿದ್ರೆ ಒಂದೇದ್ದು ಇವ್ರು ಏನ್ ಮಾಡ್ತಾ ಇದ್ದಾರೆ, ಈಗ ಯಾವಾಗ ಈ ನಿಯಮಗಳು ಸ್ವಲ್ಪ ಜನರು ಎಚ್ಚೆತ್ಕೊಂಡ್ರು, ಜಾಗೃತರಾದ್ರಲ್ಲ, ಅವಾಗ ಇವ್ರು ಏನ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ನೋಡಿ 37 NCR ಬಿದ್ದಿದೆ, ಇನ್ಕ್ಲೂಡಿಂಗ್ ಅದರ ಮುಖ್ಯಸ್ಥರು. ಅವ್ರ ಮೇಲೆ 4 ಅವ್ರ ಹೆಸರ ಮೇಲೆನೆ, ಉಳಿದಿದ್ದೆಲ್ಲವೂ ಕೂಡ SP ಅಂಡ್ ಅವ್ರ ಅಧ್ಯಕ್ಷರ ಮೇಲೆ 37 NCR ಆಗಿದೆ. ಹಿಂಗಾಗಿ ಇವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಪ್ರಶಾಂತ್, ಪಾಪ ಅವರು SP ಸಿಬ್ಬಂದಿಗಳ ಕಡೆ ಅಂತ ಬರ್ಸ್ಕೊಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಅಲ್ಲಿ ಏನೇ ಅನಾಹುತಗಳಾದ್ರೂ ಕೂಡ, ಯಾರಾದ್ರೂ ಆತ್ಮಹತ್ಯೆಗಾದ್ರೆ ಅಥವಾ ಊರ್ ಬಿಟ್ಟು ಹೋದ್ರೆ ಅದಕ್ಕೆ ಟ್ರಸ್ಟ್ ಸಂಬಂಧ ಇಲ್ಲ, ನಾವೇ ಸಂಬಂಧ ಅಂತ ಪಾಪ ಅವ್ರ ಕಡೆ ಅಂತ ಬಲವಂತವಾಗಿ ಬರ್ಸ್ಕೊತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಕಷ್ಟಪಡೋರು, ಜನಗಳ ಕಡೆ ಹೋಗಿ ಬೈಸ್ಕೊಂಡು ಶಾಪ ಹಾಕಿಸ್ಕೊಳ್ಳೋರು ಈ ಸಿಬ್ಬಂದಿಗಳು. ಕೇಸ್ ಆದ್ರೆ ಅನಂತರ ದುಡ್ಡು ವಸೂಲಿ ಮಾಡಿ ದುಡ್ಡು ಹಾಕೋದು ಯಾರ ಟ್ರಸ್ಟಿಗೆ ಹೇಳಿ? ಈ ಪುಣ್ಯಾತ್ಮ ದೇವಮಾನವರ ಟ್ರಸ್ಟಿಗೆ ಹಾಕೋದು. ಕೇಸ್ ಬಿದ್ರೆ ಯಾರು ಅನುಭವಿಸ್ಬೇಕು? ಆ ಗ್ರೌಂಡ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು.
ಹಿಂಗಾಗಿ ಬೇಜಾರಾಗಿ ನಿಮ್ಮ ಉಡುಪಿಯಲ್ಲಿ ನಿನ್ನಿಲ್ದ ಮೊನ್ನೆ 6 ಜನ ಸಿಬ್ಬಂದಿಗಳು ಪ್ರಮುಖ ಹುದ್ದೆಯಲ್ಲಿದ್ದಂತವರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ನಂತರ ಇವರು ಕೇಸ್ ರಿಜಿಸ್ಟರ್ ಮಾಡಿ ಅಂತ ಪೊಲೀಸರಿಗೆ ಮೇಲೆ ಒತ್ತಾಯ ಹಾಕುದು ಯಾರಿ ಮೇಲೆ ಅಂತ ಹೇಳಿದ್ರೆ ಆ ಸಂಘದವ್ರ ಮೇಲೆ ಕೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಗ್ ಮಾಡಬೇಡಿ ಅಂತ. ಅಂದ್ರೆ ಟ್ರಸ್ಟ್, ದೇ ವಾಂಟ್ ಟು ಸೇಫ್ ಗಾರ್ಡ್ ದ ಟ್ರಸ್ಟ್. ಎಲ್ಲಕ್ಕಿಂತ ಪೂರ್ತಿ ಬೆಣ್ಣೆ ತಿಂದವ್ರು ಅವರು, ಹಸು ಮೇಯಿಸಿದವರು ಜನಗಳು, ಅಂದ್ರೆ ಸಂಘದವರು, ಆಮೇಲೆ ಅವರ ಸಂಘದ ಟ್ರಸ್ಟ್, ಅದು SKP ಸೇವಾ ಪ್ರತಿನಿಧಿಗಳು, FS ಡಿ ಏನೇನೋ ಒಂದಿಷ್ಟು ಇದಾವಲ್ಲ, ಅವರು ಹಸು ಮೇಯಿಸ್ಬೇಕು, ಸಗಣಿ ಬೆಳಿಬೇಕು, ಒದಿಸ್ಕೋಬೇಕು ಹಸುವಿಂದ ಎಮ್ಮೆಯಿಂದ, ಅವ್ರ ಹಾಲ್ ಕರಿಬೇಕು. ಇವರು ಬೆಣ್ಣೆ ತಿನ್ನೋರು ಇವರು. ಕೇಸ್ ಆದ್ರೆ ಇವ್ರ ಮೇಲೆ, ಸಂಘದವ್ರ ಮೇಲೆ, ಪಾಪ ಅಮಾಯಕ ಜನರ ಮೇಲೆ ಕೇಸ್ ಆಗುತ್ತೆ, ಕ್ರಿಮಿನಲ್ ಕೇಸ್, FIR ಅವ್ರ ಮೇಲೆ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ ಇವರು. ಕೇಸ್ ಅವ್ರ ಮೇಲೆ ಹಾಕಿ, ನಮ್ಮ ಫ್ಯಾಮಿಲಿ ಮೇಲೆ, ನಮ್ಮ ಕುಟುಂಬದ ಟ್ರಸ್ಟ್ ಮೇಲೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದು ನೀಚತನದ ಪರಮಾವಧಿ ಅಲ್ವಾ ಪ್ರಶಾಂತ್? ಅವರು ಒದ್ದಾಡಿ ಜನ ಜೀವ ತೆಗೆದು ವಾರ ವಾರ ಬಡ್ಡಿ ಕಟ್ಟಬೇಕು. ಒಬ್ಬನೇನಾದ್ರೂ ಕೊಟ್ಟದಕ್ಕೆ ಹಿಂದೇಟ್ ಹಾಕಿದ್ರೆ ಊರವರೆಲ್ಲ ಜಗಳ ತೆಗಿಬೇಕು. ಈಗ ಕೇಸ್ ಆಗ್ತಾ ಇದೆಯಲ್ಲ, ಕೇಸು ಆ ಜನಗಳ ಮೇಲೆ ಆಗ್ಲಿ ಅಂತಾರ ಅವ್ರು. ಒಂದು ಜನಗಳ ಮೇಲೆ ಆಗ್ಲಿ ಅಥವಾ ನಮ್ಮ ಸಿಬ್ಬಂದಿಗಳ ಮೇಲೆ ಆಗ್ಲಿ, ನಮ್ಮ ಕುಟುಂಬದ ಮೇಲೆ ಏನು ಕೇಸ್ ಆಗ್ಬಾರ್ದು. ಇದು ಅತ್ಯಂತ ಸ್ವಾರ್ಥ ಇರುವಂತ ನೀಚತನದ ಪರಮಾವಧಿ ಇದು. ಅದೇ ಕುಂದಾಪುರದಲ್ಲಿ ಯಾರೋ ಮೇಲೆ ಕೇಸು ಇದೆಲ್ಲ ಆಯ್ತಲ್ಲ, ಅದೇನು? ಕುಂದಾಪುರದಲ್ಲಿ ನಜ್ಮಾ ಅಂತ ಮಹಿಳೆ ಮತ್ತು ಸುಶೀಲಾ ಪೂಜಾರಿ ಅಂತ ಪಾಪ ಒಬ್ರು ಅಂಗವಿಕಲೆಯವರು, ಗಂಗೊಳ್ಳಿ ಅವರು ಮನೆಗೆ ಹೋಗಿ ಹಲ್ಲೆ ಮಾಡ್ತಾರೆ, ದುಡ್ಡು ಕಟ್ಟು ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ಬೈತಾರೆ. 8-10 ವರ್ಷದಿಂದ ಸಂಘದಲ್ಲಿನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಂತಹ ಮಹಿಳೆ ಅವರು. ಪ್ರತಿ ವಾರ ಕಷ್ಟ ಇದೆ, ಕಟ್ಟಕ್ಕಾಗ್ಲಿಲ್ಲ ಅಂದ ತಕ್ಷಣನೇ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಅವಾಚ್ಯ ಶಬ್ದಗಳಿಂದ ಬೈದ ಮೇಲೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತಾರೆ. ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರ ಮೇಲೆನೆ ಕಂಪ್ಲೇಂಟ್ ಕೊಡ್ತಾರೆ. ಮತ್ತು ಏನು ಬ್ಲಾಕ್ ಅಂಡ್ ವೈಟ್ ತಜ್ಞ ಇದಾರ ಅನಿಲ್ ಅಂತ ಹೇಳಿ, ಬ್ಲಾಕ್ ಮನಿಯನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡದಂತ ವಿಶೇಷ ತಜ್ಞ ಅನಿಲ್, ಅವರ ಅಧ್ಯಕ್ಷ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ನಿಮ್ಮ ಕುಂದಾಪುರದ ಮಾಜಿ ಶಾಸಕರು ಗೋಪಾಲ್ ಪೂಜಾರಿ ಅವರು ಕಂಪ್ಲೇಂಟ್ ವಾಪಸ್ ತಗೋ ಅಂತ, ನೀನು ಪರಮ ಪೂಜ್ಯರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀಯಾ, ವಾಪಸ್ ತಗೋ ಅಂತ ಗಲಾಟೆ ಮಾಡ್ತಾರೆ, ಅವ್ರಿಗೆ ಪ್ರೆಷರ್ ಹಾಕ್ತಾರೆ. ಆದ್ರೂ ಕೂಡ ಆ ಮಹಿಳೆ ದಿಟ್ಟತನವನ್ನ ತೋರಿಸಿ, ಯಾಕಂದ್ರೆ ಆ ಮಹಿಳೆನೂ ಕೂಡ ಕಾಂಗ್ರೆಸ್ಸಿನ, ಗೋಪಾಲ್ ಪೂಜಾರಿ ಅವರು ಕಾಂಗ್ರೆಸ್ಸಿನ XMLA, ಈ ಮಹಿಳೆನೂ ಕೂಡ, ನೊಂದ ಮಹಿಳೆನೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತೆ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಸರ್, ನಿಮ್ಮನ್ನ ವೋಟ್ ಹಾಕಿ ಗೆಲ್ಸಿದ್ದು ಜನಸಾಮಾನ್ಯರು, ನಮ್ಮಂತ ಸಾಮಾನ್ಯರು. ಆ ಪೂಜ್ಯರು ಏನು ನಿಮ್ಮನ್ನ ಗೆಲ್ಸಿಲ್ಲ. ಹಿಂಗಾಗಿ ನಾನು ಕೇಸು, ಅವರಿಂದ ನನಗೆ ತೊಂದರೆ ಆಗಿದೆ, ಸೊ ನಾ ಕೇಸ್ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಪೊಲೀಸ್ ಅಧಿಕಾರಿನೇ PSI ಅವರೇ, ಗಂಗೊಳ್ಳಿ PSI ಅವ್ರಿಗೆ ಒತ್ತಡ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ, ಸ್ಟೇಷನ್ಗೆ ಬನ್ನಿ, ಕಂಪ್ಲೇಂಟ್ ಚೇಂಜ್ ಮಾಡ್ಬೇಕು. ನೋಡಿ ಪ್ರಶಾಂತ್, ತಾವು ಕೂಡ ಕಾನೂನು ಕಲ್ತಿದ್ದೀರಿ. ಈ ಕೇಸ್ ರಿಜಿಸ್ಟರ್ ಆದ್ಮೇಲೆ ಕಂಪ್ಲೇಂಟ್ ಚೇಂಜ್ ಮಾಡೋ ಪ್ರಯೋಜನ ಇರೋದಿಲ್ಲ, ಮರು ಹೇಳಿಕೆಗೆ ಅವಕಾಶ ಇದೆ. ಬಟ್ ಕಂಪ್ಲೇಂಟೇ ಚೇಂಜ್ ಮಾಡಿ ಅಂತ ಒತ್ತಡ ಹಾಕ್ತಾರೆ. ಯಾಕಂದ್ರೆ ಇವ್ರ ಮೇಲೆ ಕೇಸ್ ಬಿದ್ದಿದೆಯಲ್ಲ, ಪೂಜ್ಯರು ಅಂತ, ಬಡ್ಡಿ ಪೂಜ್ಯರ ಮೇಲೆ ಕೇಸ್ ಬಿದ್ದಿದೆ. ಹಿಂಗಾಗಿ ಅವ್ರ ಮೇಲೆ ಕೇಸ್ ವಾಪಸ್ ತಕೊಳ್ಳಿ ಅಂತ. ಈಗ ಜನಗಳು ಕೇಳ್ತಾ ಇದಾರೆ, ಇವ್ರೇನ್ ಪರಮ ಪೂಜ್ಯರು, ಬಡ್ಡಿ ಪೂಜ್ಯರು ಸಂವಿಧಾನಕ್ಕಿಂತ ದೊಡ್ಡವ್ರ, ಕಾನೂನಿಗಿಂತ ದೊಡ್ಡವ್ರ ಅಂತ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಡೀ ಇವತ್ತು ರಾಜ್ಯದ ದೃಷ್ಟಿ ಕುಂದಾಪುರದ ಮೇಲೆ ಇದೆ, ಗಂಗೊಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ. ಯಾಕಂದ್ರೆ ನೋಡಿ, ಈ ನೀವು ಯಾವಾಗ ಪ್ರಭಾವಿಗಳು ಅನಾಚಾರ ಮಾಡಿದಾಗ, ತಪ್ಪಿಸದಾಗ, ಅಂತವ್ರ ಮೇಲೆ ಕ್ರಮ ಕೈಗೊಂಡಾಗ ಮಾತ್ರ ಜನರಿಗೆ ಕಾನೂನಿನ ಮೇಲೆ ನಂಬಿಕೆ ಬರ್ತದೆ. ಪ್ರಭಾವಿಗಳಿಗೆ ಕಂಡಲ್ಲಿ ಮೇಯಕ್ ಬಿಟ್ಟು ಬಡಪಾಯಿಗಳ ಮೇಲೆ, ಅಲ್ಲಿ ಪ್ರತಿನಿಧಿಗಳ ಏನು ಸೇವಾ ಪ್ರತಿನಿಧಿಗಳಂತೆ, ಆಮೇಲೆ ಸಂಘದ ಸದಸ್ಯರ ಮೇಲೆ ನೀವು ಕ್ರಮ ಕೈಗೊಂಡ್ರೆ, ಪ್ರಭಾವಿಗಳನ್ನ ಕೈ ಬಿಟ್ಟು ಈ ಸಂಘದ ಸದಸ್ಯರ ಮೇಲೆ FIR ಮಾಡಿದ್ರೆ ಜನಕ್ಕೆ ಕಾನೂನಿನ ಮೇಲೆ ನಂಬಿಕೆ ಹೋಗ್ತದೆ. ಆದ್ರೆ ಒಂದು ಇಡೀ ರಾಜ್ಯದ ಜನತೆ ಇವತ್ತು ಎಚ್ಚೆತ್ಕೊಂಡಿದ್ದಾರೆ, ಶೋಷಣೆ ವಿರುದ್ಧ ಎಚ್ಚೆತ್ಕೊಂಡಿದ್ದಾರೆ. ಇಟ್ಸ್ ಬಿಕಾಸ್ ಆಫ್ ನಮ್ಮಂತ ಅನೇಕ ಯೂಟ್ಯೂಬರ್ಗಳಿಂದ, ಸ್ಥಳೀಯ ಪತ್ರಿಕೆಗಳಿಂದ ಒಂದು ಒಳ್ಳೆಯ ಒಂದು ಕ್ರಾಂತಿಕಾರಿ ಬದಲಾವಣೆ, ಸಾಮಾಜಿಕ ಪರಿವರ್ತನೆ ನಡೀತಾ ಇದೆ ಪ್ರಶಾಂತ್. ಈಗ ಇವರ ಧ್ವನಿಗಳು ಜಾಸ್ತಿ ಕೇಳಿಸ್ತಾ ಇಲ್ಲ, ಅಂದ್ರೆ ಮಾತು ಅಥವಾ ಇಂಟರ್ವ್ಯೂಗಳು ಕಡಿಮೆ ಕೊಡ್ತಾ ಇದ್ದಾರೆ. ಯಾರು ನಮ್ಮ ಸೋಮನಾಥ್ ನಾಯಕ್ ಅವರ ಒಂದು ಇದು, ಅವ್ರು ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಇದು ಕೊಡ್ಲಿಕ್ಕೆ ಅಂತ ನಿಮ್ಗೇನಾದ್ರು? ಇಲ್ಲ, ಅವ್ರದ್ದು ಅವರೇ ಉತ್ತರ ಕೊಡ್ಬೇಕು. ಅವ್ರು ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ, ನನ್ಗೇನ್ ಹಂಗ ಅನ್ಸ್ತಾ ಇಲ್ಲ. ಬಟ್ ಅವ್ರ ಹಿಂದೆ ಬಹಳಷ್ಟು ಶ್ರಮವನ್ನ ಪಟ್ಟಿದ್ದಾರೆ. ಸುಮಾರು ಅವರು ಸೌಜನ್ಯ ಪ್ರಕರಣ ಮತ್ತೆ ಇದಕ್ಕಿಂತನೂ ಅವರು ಸಿವಿಲ್ ಮ್ಯಾಟರ್ ನಲ್ಲಿ ಭೂ ಹಗರಣದ ಬಗ್ಗೆ ಸಾಕಷ್ಟು ದಾಖಲೆಯನ್ನ ಹೊರಗಡೆ ತೆಗೆದಿದ್ದಾರೆ. ಅದು ಅವರೇ ಉತ್ತರ ಕೊಡ್ಬೇಕಿಷ್ಟೇ. ಬಟ್ ಅವರು ನಮ್ಮ ಮಾರ್ಗದರ್ಶಕರಾಗಿದ್ದಾರೆ, ಖಂಡಿತವಾಗಿ ಅವರು ಮಾರ್ಗದರ್ಶಕರಾಗಿದ್ದಾರೆ, ಮತ್ತೆ ನಮ್ಮ ಜೊತೆಗಿದ್ದಾರೆ. ಈಗ ನಿಮ್ಮ ಮುಂದಿನ ಹೋರಾಟದ ನಡೆ ಯಾವ ರೀತಿ ಇರ್ತದೆ ಅಂತ?